ನಮಸ್ಕಾರ, ಬುಲೆಟ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. ಟಿಕೆಟ್ ಘೋಷಣೆ ಆಗಿದ್ದೆ. ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಆಗ್ತಾನೇ ಇದೆ. ಮೊದಲನೇದಾಗಿ ಶಿವಮೊಗ್ಗದ್ದು ಸ್ವಲ್ಪ ರೋಚಕವಾಗಿ ಕಾಣ್ತಾ ಇದೆ. BS ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರಿಗೆ KS ಈಶ್ವರಪ್ಪನವರು ಎಲ್ಲೋ ಒಂದು ಕಡೆ ಟಾಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ BS ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು, ನಾನು ಮನವೊಲಿಕೆ ಮಾಡ್ತೀನಿ, ಅವರಿಗೆ ಟಿಕೆಟ್ ಹಂಚಿಕೆ ವಿಚಾರ ನಂದಲ್ಲ, ಅದು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದೇ ರೀತಿ ಯಡಿಯೂರಪ್ಪನವ್ರು ಕೂಡ ಹೇಳಿದ್ದಾರೆ, ನಾನು ಬೇಕಾದರೆ ಯಡಿಯೂರಪ್ಪನವರು ಹೇಳ್ತಾ ಇರ್ತಕ್ಕಂಥ ಮಾತು, ಈಶ್ವರಪ್ಪನವ್ರನ್ನ ನಾನು ದೆಹಲಿಗೆ ಕರ್ಕೊಂಡು ಹೋಗ್ತೀನಿ, ಹೈಕಮಾಂಡ್ ಮುಂದೆ ನಾನು ಕೂರಿಸ್ತೀನಿ, ಸೊ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ. ವಿಜಯೇಂದ್ರ ಅವರು, ಇಲ್ಲ ನನ್ನ ಕೈಯಲ್ಲಿ ಏನಿಲ್ಲ, ಇದು ನಾನು ಬರೀ ರಾಜ್ಯ ಅಧ್ಯಕ್ಷರಷ್ಟೇ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸರ್ವೆ ಮಾಡೋದು ಆಗಲಿ ಇರ್ಬೋದು, ಟಿಕೆಟ್ ಹಂಚಿಕೆ ಮಾಡೋದು ಹೈಕಮಾಂಡ್ ಸಂಬಂಧಪಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಾವು ಮಾಡಿದ್ದೇವೆ, ನಾನು ಅವರನ್ನು ಮನವೊಲಿಕೆ ಮಾಡ್ತೀನಿ, ಸೊ ಬಂಡಾಯ ಏನು ಇರೋದಿಲ್ಲ, ಅವರು ಮನವೊಲಿಕೆಗೆ ಒಪ್ಕೋತಾರೆ ಅಂತೇಳಿ ವಿಶ್ವಾಸದಿಂದಲೇ ಹೇಳಿದ್ದಾರೆ. ಆದರೆ ಈಶ್ವರಪ್ಪನವ್ರು ಏನು ಹೇಳಿದ್ದಾರೆ ಅಂದರೆ, ಅವರಿಗೆ ಒಂದು ಕುಟುಂಬಕ್ಕೆ ಒಂದು ಪಕ್ಷವೇ ಸಿಕ್ಕೋಗಿದೆ, ಅದು ನ್ಯಾಷನಲ್ ಪಕ್ಷವೇ ಸಿಕ್ಕೋಗಿದೆ. BS ವಿಜೇಂದ್ರ ಅವರು ಒಂದು ಕಡೆ ಆದರೆ BS ರಾಘವೇಂದ್ರ ಅವರು ಇನ್ನೊಂದು ಕಡೆ, ಅಪ್ಪ ಏನು CM ಕೂಡ 2 ಬಾರಿ CM ಆಗಿದ್ದರು, ಮಗ ಈಗ MP ಇದ್ದಾರೆ, ನೆಕ್ಸ್ಟ್ ಇನ್ನೊಂದು ಬಾರಿ ಗೆದ್ದರೆ ಅವರು ಕೇಂದ್ರದ ಮಂತ್ರಿಗಳು ಆಗ್ತಾರೆ. ಆದರೆ ಈಗ ಮತ್ತೆ ವಿಜೇಂದ್ರ ಅವರು ನೆಕ್ಸ್ಟ್ ಬಾರಿ ಇನ್ನೊಂದು ಬಾರಿ ಅಧಿಕಾರಕ್ಕೆ ಬಂದರೆ, BJP ನೆಕ್ಸ್ಟ್ ಟರ್ಮ್ ಬಂದರೆ ಅವರು CM ಕ್ಯಾಂಡಿಡೇಟ್ ಆಗ್ತಾರೆ. ನಾವೇನು ಮಾಡಬೇಕು, ಬರಲಿ, ಅವರು ನನ್ನ ಮುಂದೆ ಬರಲಿ, ನಾನು ಅವ್ರಿಗೆ ಮನವೊಲಿಕೆ ನಾನು ಮಾಡ್ತೀನಿ ಅಂತೇಳಿ ಈಶ್ವರಪ್ಪನವರು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಇದು ಈಶ್ವರಪ್ಪನವರ ಮತ್ತು BS ಯಡಿಯೂರಪ್ಪನವರ ಕುಟುಂಬದ ಒಂದು ವೈಯಕ್ತಿಕ ವಿಚಾರಗಳಾಗಿ ಹೋಗ್ತಾ ಇದೆ. ಚುನಾವಣೆ ವಿಚಾರವಾಗಿ ಹೋಗ್ತಾ ಇಲ್ಲ, ವೈಯಕ್ತಿಕ ವಿಚಾರಗಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಎಲ್ಲವೂ ಕೂಡ ನೋಡೋದಾದರೆ ನೋಡಿ, ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ, ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆ. ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ. ಚುನಾವಣೆ ನಮ್ಮ ಎಲೆಕ್ಷನ್ ಕಮಿಟಿ ಏನಿದೆ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಕ್ಕಂಥದ್ದು, ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ. ಹಾಗಾಗಿ ಮಾನ್ಯ ಈಶ್ವರಪ್ಪನವ್ರ ಹಿರಿಯರನ್ನು ಈಗಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದೀರಿ, ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದೀರಿ. ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಂಡು ಗೌರವಿಸಿ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.